ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೀರ್ ಬುಡೋಳಿ. ಆತ್ಮೀಯರೇ, ಇವತ್ತು ನಾನು ಕ್ರೀಡಾಲೋಕದ ಒಂದು ಹೊಸ ಮಾಹಿತಿಯನ್ನು ನಿಮಗೆ ನೀಡೋಕೆ ಬಂದಿದ್ದೀನಿ. ಅದು IPL ಕುರಿತಾದಂತಹ ಅಥವಾ ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಕುರಿತಾದಂತಹ ಮಾಹಿತಿಯನ್ನು ನಿಮಗೆ ಕೊಡೋಕೆ ಬಂದಿದ್ದೀನಿ. 17ನೇ ಆವೃತ್ತಿಯ IPLನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಅದೇನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ತಂಡದ ಸ್ಟಾರ್ ಆರಂಭಿಕ ಬ್ಯಾಟ್ಸ್ಮನ್ ಡೇವೊನ್ ಕಾನ್ವೆ ಇಂಜುರಿಯಿಂದ ಇನ್ನು ಚೇತರಿಸಿಕೊಳ್ಳದ ಕಾರಣ ಇಡೀ ಲೀಗ್ನಿಂದಲೇ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಡೇವೊನ್ IPL ಆರಂಭಕ್ಕೂ ಮೊದಲು ತಮ್ಮ ಹೆಬ್ಬೆರಳಿಗೆ ಗಾಯವನ್ನು ಮಾಡಿಕೊಂಡಿದ್ದರು. ಇದಕ್ಕಾಗಿ ಅವರು ಆಪರೇಷನ್ಗೆ ಒಳಗಾಗಬೇಕಾಯಿತು. ಆಪರೇಷನ್ ಬಳಿಕ ಅವರು ಕೆಲವು ವಾರಗಳ ಕಾಲ ಕ್ರಿಕೆಟ್ನಿಂದ ದೂರ ಇರಬೇಕಾಗುತ್ತೆ ಎಂದು ತಿಳಿದು ಬಂದಿತು. ಹೀಗಾಗಿ ಅವರು IPL 2024ರ ಮೊದಲ ಆಟದಲ್ಲಿ ಸಹ ಆಡೋಕೆ ಸಾಧ್ಯವಿಲ್ಲ ಎಂದು ವರದಿಯಾಗಿತ್ತು. ಆ ಬಳಿಕ ಈ ಕಿವೀಸ್ ಬ್ಯಾಟ್ಸ್ಮನ್ ದ್ವಿತೀಯಾರ್ಧದ IPL ವೇಳೆಗೆ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿತ್ತು. ಈ ಕುರಿತಾದಂತಹ ಸುದ್ದಿ ಕೂಡ ಪ್ರಕಟವಾಗಿತ್ತು. ಆದರೆ ಈಗ ಅವರು ಸಂಪೂರ್ಣ ಆವೃತ್ತಿಯಿಂದ ಹೊರಬಿದ್ದಿದ್ದು ಅವರ ಬದಲಿಯಾಗಿ CSK ಇಂಗ್ಲೆಂಡ್ನ ರಿಚರ್ಡ್ ಗ್ಲೀಸನ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಇಲ್ಲಿ ಅಚ್ಚರಿಯ ಒಂದು ಸಂಗತಿ ಏನೆಂದರೆ, ಒಬ್ಬ ಬ್ಯಾಟ್ಸ್ಮನ್ IPLನಿಂದ ಹೊರಬಿದ್ದರೆ ಅವನ ಬದಲಿಯಾಗಿ ಮತ್ತೊಬ್ಬ ಬ್ಯಾಟ್ಸ್ಮನ್ ಅನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಆದರೆ ವಿಭಿನ್ನವಾಗಿ ಚಿಂತಿಸಿರುವಂತಹ CSK ಫ್ರಾಂಚೈಸಿ ಬ್ಯಾಟರ್ ಬದಲಿಗೆ ಬೌಲರ್ನನ್ನು ತಂಡಕ್ಕೆ ಕರೆದಿದೆ. ಸದ್ಯ CSK ತಂಡವನ್ನು ಸೇರಿಕೊಂಡಿರುವಂತಹ ರಿಚರ್ಡ್ ಗ್ಲೀಸನ್ ವೇಗದ ಬೌಲರ್ ಆಗಿದ್ದು 2022ರಲ್ಲಿ ಭಾರತದ ವಿರುದ್ಧನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದರು. ಆಡಿದ ಚೊಚ್ಚಲ ಪಂದ್ಯದಲ್ಲೇ ಗ್ಲೀಸನ್ ಕೇವಲ 4 ಎಸೆತಗಳಲ್ಲಿ ಭಾರತದ 3 ಸ್ಟಾರ್ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ಇವರನ್ನು ಔಟ್ ಮಾಡಿ ಅವರ ವಿಕೆಟ್ಗಳನ್ನು ಕಿತ್ಕೊಂಡು ಬಹಳ ಸುದ್ದಿ ಮಾಡಿದರು. ಹೀಗೆ IPLನಲ್ಲಿ ದಿನಕ್ಕೊಂದು ರೋಚಕವಾದಂತಹ ಸಂಗತಿ ಹೊರಬೀಳುತ್ತಲೇ ಇರುತ್ತೆ. ಇದು CSK ತಂಡದ ಮತ್ತೊಂದು ಮಾಹಿತಿ. ಸದ್ಯಕ್ಕೆ ಈ ಮಾಹಿತಿಗೆ ವಿರಾಮ ಹಾಕುತ್ತಾ ಮತ್ತೊಮ್ಮೆ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಅಂತ ಹೇಳುತ್ತಾ ಎಲ್ಲರಿಗೂ ಥ್ಯಾಂಕ್ ಯು.